ಕೈ ಜೋಡಿಸಿ ಕೈ ಮನವಿ ಮಾಡಿ. ಪುಟ್ಟರಾಜಣ್ಣವರು ಪ್ರಾರಂಭಿಕವಾಗಿ ಮಾತನಾಡಿದ್ರು, ಒಂದು ಪದ ಹೇಳಿದ್ರು. ನನ್ನ ಸ್ನೇಹಿತ, ಹಳೆ ಸ್ನೇಹಿತ ಪಾಪ ನಿನ್ನೆ ದಿನ ಒಂದು ಮಾತು ಹೇಳಿದ್ದಾರೆ. ದೇವೇಗೌಡರು ಕುಟುಂಬ ಹೊಟ್ಟೆಪಾಡಿಗೋಸ್ಕರವಾಗಿ ಇವತ್ತು ಬಿಜೆಪಿ ಜೊತೆ ಕೈ ಜೋಡಿಸಿದ್ದಾರೆ. ದೇವೇಗೌಡರು ಕುಟುಂಬ ಹೊಟ್ಟೆಪಾಡಿಗೋಸ್ಕರ ನಾವಿವಾಗ ಬಿಜೆಪಿಯವರ ಜೊತೆ ಕೈ ಜೋಡಿಸ್ತಾ ಇದ್ದೇವೆ ಅಂತಕ್ಕಂಥ ಪದ ಬಳಕೆ ಮಾಡಿದ್ದಾರೆ. ಪಾಪ ಅವರು ಬಹಳ ಕಷ್ಟಪಟ್ಟು ಬಂದಿರತಕ್ಕಂಥ ಯಾರ ಮುಂದೆ ಅವರು ಹಿಂದೆ 20-30 ವರ್ಷಗಳ ಹಿಂದೆ ಹೊಟ್ಟೆಪಾಡಿ ಕೈ ಇಟ್ಕೊಂಡು ಹೋಗಿರ್ಲಿಲ್ಲ. ಹುಟ್ಟದಾಗಲೇ ಅವರು ಬಹುಶಃ ಇಲ್ಲೆಲ್ಲೋ ಬಹಳ ದೊಡ್ಡ ಮಹಾರಾಜರು ವಂಶದಲ್ಲಿ ಬಂದವರು ಅಂತ ಕಾಣಿಸ್ತದೆ. ಅವ್ರು ಯಾವ ರೀತಿ ಬಂದಿದ್ದಾರೆ, ಯಾವ ರೀತಿ ಬೆಳೆದರು ಅಂತಕ್ಕಂಥದ್ದು ಬಹುಶಃ ನಾಗಮಂಗಲದಲ್ಲಿ ಇಂದ ಬಂದಿರತಕ್ಕಂಥ ಹಲವಾರು ಪ್ರಮುಖರಿಗೆ ನನಗಿಂತ ಹೆಚ್ಚಾಗಿ ನಿಮ್ಮಲ್ಲಿ ಮಾಹಿತಿ ಒಂದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. 1999ರ ವಿಧಾನಸಭೆ ಚುನಾವಣೆ ಅವತ್ತು ಜನತಾದಳದಿಂದಲೇ ಅವರು ಅಭ್ಯರ್ಥಿ ಆದರು. ನಮ್ಮಲ್ಲಿ 10 ಜನ ಶಾಸಕರು ಆಯ್ಕೆ ಆಗಿದ್ರು ಆ ಸಂದರ್ಭದಲ್ಲಿ 1999. ನಾನು ಸೋತಿದ್ದೆ, ದೇವೇಗೌಡರು ಸೋತಿದ್ರು, ರೇವಣ್ಣ ಅವರು ಸೋತಿದ್ರು, ಸಿದ್ದರಾಮಯ್ಯನವರು ನಮ್ಮ ಪಕ್ಷದಲ್ಲಿ ಇದ್ರು, ಅವರು ಚುನಾವಣೆಯಲ್ಲಿ ಸೋತಿದ್ರು. ನಾನು ಬಹುಶಃ ಈಗಲೂ ನಾನು ನೆನಪಿದೆ, ಒಂದು ಬಾರಿ 2 ವರ್ಷ ಆಗಿತ್ತು ಚುನಾವಣೆಗೆ. ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳು, ಇವರು ನಮ್ಮ ಜೊತೆಲಿ ಇದ್ದರು. ಬೆಳ್ಳೂರು ಕ್ರಾಸ್ನಲ್ಲಿ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಅವ್ರ ಜೊತೆ ಭಾಗವಹಿಸಿದ್ದೆ ನಾನು. ಅಲ್ಲಿ ನಾನು ಒಂದು ಮಾತು ಹೇಳಿದೆ ನಾಗಮಂಗಲದ ತಂದೆ ತಾಯಿದ್ರಿಗೆ ಸಭೆಯಲ್ಲಿ, ಬೆಳ್ಳೂರು ಕ್ರಾಸ್ನಲ್ಲಿ, ದಯವಿಟ್ಟು ಚಲುವರಾಯ ಸ್ವಾಮಿ ಮೇಲೆ ಯಾರು ಆಕ್ರೋಶಕ್ಕೊಳಗಾಗಬೇಡಿ. ಅಭಿವೃದ್ಧಿ ಆಗಿಲ್ಲ ಅಂತಕ್ಕಂಥದ್ದು ಇವತ್ತೇನಾದರೂ ಇಲ್ಲಿ ನಿಮ್ಮ ಮನಸ್ಸಿನಲ್ಲಿದ್ದರೆ ಅದಕ್ಕೆ ಕಾರಣ ಅವರು ವಿರೋಧ ಪಕ್ಷದಲ್ಲಿದ್ದಾರೆ. ಇವತ್ತು ಆಡಳಿತ ಪಕ್ಷದಲ್ಲಿ ಕೆಲಸಗಳು ಮಾಡತಕ್ಕಂಥ ಕಷ್ಟ ಇದೆ. ಆದರೂ ಒಂದು ಮಾತನ್ನ ಕೊಡ್ತೇನೆ, ಬೆಳ್ಳೂರು ಕ್ರಾಸ್ ನನ್ನ ತಂದೆ ತಾಯಂದರಿಗೆ, ಮುಂದೆ ನಡೆಯತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಒಂದು ವಿಶ್ವಾಸ ಇಟ್ಟುಕೊಂಡಿದ್ದೇನೆ. ಅವತ್ತು ನಾಗಮಂಗಲದ ಜನತೆಯ ಋಣ ತೀರಿಸಲಿಕ್ಕೆ ಚಲುವರಾಯ ಸ್ವಾಮಿಯವರನ್ನು ಮಂತ್ರಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಈ ಪದವನ್ನು ಬೆಳ್ಳೂರು ಕ್ರಾಸ್ನಲ್ಲಿ ಹೇಳಿದಂಥದ್ದು ನಿಮ್ಮ ಮುಂದೆ ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಇದನ್ನು ಈ ಮಾತನ್ನ, ಯಾಕೆಂದ್ರೆ ನಾವು ಹೊಟ್ಟೆಪಾಡಿನರು, ನಾವು ಇವರೆಲ್ಲ ಪಾಪ ಜನಗಳ ಉದ್ಧಾರ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಮಹಾನ್ ಭಾವನೆಗಳು. ಅದಾದ ನಂತರ 2004 ಯಾವ ಪಕ್ಷಕ್ಕೂ ಬಹುಮತ ಬರಲಿಲ್ಲ. ಪುಟ್ಟರಾಜ ನಾವು ಈಗ ನೆನಪಿಸ್ಕೊಂಡ್ರೆ ಬೆಳಗಿನ ಜಾವ 3:30-4 ಗಂಟೆಯಲ್ಲಿ ಕರ್ಕೊಂಡು ಹೋದ್ರು ಪುಟ್ಟರಾಜಣ್ಣವ್ರು ನನ್ನ ದೇವೇಗೌಡರ ಹತ್ರಕ್ಕೆ. ಬೆಳಗಿನ ಜಾವ 4:30-5 ಗಂಟೆ ಇರಬೇಕು. ಇಲ್ಲ ನಾವು ಗೋವಾದಿಂದ ಬಂದು ಇಲ್ಲಿಗೆ ಬಂದೋಣ, ಬಂದು ಗೋವಾದಿಂದಲೇ ಅದು ಸ್ಪೆಷಲ್ ಫ್ಲೈಟಲ್ಲೇ ಬಂದು, ಯಾಕೆಂದ್ರೆ ಅಲ್ಲಿ ಸ್ವಲ್ಪ ಸರ್ಕಾರ ಮಾಡ್ತೀವಿ ಅಂತ ಹೇಳಿ ನಮಗೆ ಸ್ವಲ್ಪ ಫ್ಲೈಟ್ ಟಿಕೆಟ್ ಕೊಡೋರು ಇದ್ರು ಶ್ರೀಮಂತರು. ಬಂದು ಅದರಲ್ಲೇ ಬಂದು ನಂಗೆ ಕರ್ಕೊಂಬಂದ ಎಮ್ಮೆಗಳಿಗೆ ಗೊತ್ತಾಗದಂಗೆ ಪುಟ್ಟರಾಜಣ್ಣ ದೇವೇಗೌಡರ ಮನೆಗೆ. ಅವತ್ತು ದೊಡ್ಡವ್ರು ಕೂರಿಸ್ಕೊಂಡು ನನಗೆ ಹೇಳಿದ್ರು, ನೋಡಪ್ಪ ನೀನು ಕಲಿಯುಗದ ರಾಮ ಆಗಬೇಡ, ದಶರಥ ರಾಮ ಆಗುವಂತ ಬಹಳ ಹೇಳಿದ್ರು. ಹಳೆ ಕಥೆಗಳನ್ನೆಲ್ಲ ಹೇಳಿದ್ರು ದೊಡ್ಡವರು. ನಾವು ಕೇಳಿಸ್ಕೊಂಡು ನಾವು ಕಣ್ಣಲ್ಲಿ ನೀರಾಗ್ತೀವಿ, ನಮ್ಮ ತಾಯಿನೂ ಕಣ್ಣಲ್ಲಿ ನೀರಾಗ್ತಾರೆ. ಅದೆಲ್ಲ ಒಂದು ಇತಿಹಾಸ ಇದೆ. ಅದಕ್ಕಿಂತ ಮುಂಚೆ 2004 ಫಲಿತಾಂಶ ಬಂದಾಗ ಸರ್ಕಾರ ರಚನೆ ಕಾಂಗ್ರೆಸ್ ಜೊತೆನೆ ಮಾಡೋದು. ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿ 6 ಜನ ನಮ್ಮ ಪಕ್ಷದ ಮಂತ್ರಿಗಳು, 6 ಜನ ಕಾಂಗ್ರೆಸ್ ಮಂತ್ರಿಗಳು. ನನಗೆ ಕನಿಷ್ಠ 6-7 ತಿಂಗಳು ಪಾಪ ಇವತ್ತೇನು ನಾವು ಹೊಟ್ಟೆಪಾಡಿನವರು ಅಂತ ಹೇಳಿದ್ದಾರೆ, ಮಂತ್ರಿ ಮಾಡಲಿಲ್ಲ ಅಂತ 6 ತಿಂಗಳು ನನ್ನ ಬೆಳಗಿನ ಜಾವ 2 ಗಂಟೆ 3 ಗಂಟೆಗೆ ಮನೆಗೆ ಹೋಗ್ಬಿಡ್ಲಿಲ್ಲ. ಪ್ರತಿನಿತ್ಯ ಇವ್ರು ಗೋಳು ಕೇಳೋದೇ ಆಯ್ತು. ಇವ್ರಿಗೋಸ್ಕರವಾಗಿ ಪಾಪ ಅದೆಲ್ಲ ಬೇಡ, ಇವ್ರಿಗೋಸ್ಕರವಾಗಿ ಇವ್ರನ್ನ ಮಂತ್ರಿ ಮಾಡಲಿಕ್ಕೆ ಕೊನೆಗೆ ನಾನು ನಮ್ಮ ಶಾಸಕರ ಸಭೆ ಕರೆದೆ. 58 ಜನ ನಮ್ಮ ಪಕ್ಷದಿಂದ ಆಯ್ಕೆ ಆಗಿದ್ರು. ಅದ್ರಲ್ಲಿ ನಮ್ಮ ಜಿ ಡಿ ಸಹ ಇದ್ರು, ಶಾಸಕರಾಗಿದ್ರು. ಸುನೀಲ್ ಗೆದ್ದಿದ್ರು. 58 ಶಾಸಕರಲ್ಲಿ 6 ಜನ ಮಂತ್ರಿಗಳಿದ್ರು. ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು, ನಮ್ಮ ರೇವಣ್ಣ ಸಹೋದರ ಅವರು ಮಂತ್ರಿ ಆಗಿದ್ರು. ಆ 58 ಜನ ಶಾಸಕರಲ್ಲಿ 6 ಜನ ಮಂತ್ರಿಗಳಿದ್ರು, 52 ಜನ ಏನಿದ್ರು ಶಾಸಕರು. 50 ಜನ ಶಾಸಕರು ನಾನು ಕರೆದಂತ ಸಭೆಗೆ ಮೊದಲನೇ ಬಾರಿಗೆ ಬಂದರು. ಆ ಸಭೆಯಲ್ಲಿ ಚರ್ಚೆಗಳಾಯ್ತು. ಒಂದು 2 ತಿಂಗಳು ಬಹಳ ದೊಡ್ಡ ಕಥೆ ಆಯ್ತು, ಸಂಘರ್ಷ. ಅದೆಲ್ಲ ಉಪಕರಣ ಹೇಳಲಿಕ್ಕೆ ಹೋಗಿದ್ವಿ. ಇವ್ರನ್ನ ಮಂತ್ರಿ ಮಾಡ್ಲಿಕ್ಕೋಸ್ಕರವಾಗಿ 50 ಜನ ಶಾಸಕರನ್ನ ಒಂದ್ ಕಡೆ ಕರೆ ಆಗಿದೆ. ಸೀನಿಯರ್ ಲೀಡರ್ ಇದ್ದಾರೆ.
ಅದಾಯ್ತು, ಕೊನೆಗೆ ಮಂತ್ರಿಮಂಡಲ ರಚನೆ ಆಗೋದಕ್ಕೆ ತೀರ್ಮಾನಗಳಾದವು. ಇದೇ PGR ಸಿಂಗ್ ಅವ್ರ ಮನೆಯಲ್ಲಿ ರಾತ್ರಿ 12 ಗಂಟೆ ಇದೇ ಸಿದ್ದರಾಮಯ್ಯನವರು, ಇದೇ ದೇವೇಗೌಡರು, MP ಪ್ರಕಾಶ್ ಇವರೆಲ್ಲ ಕೂತಿದ್ದಾರೆ ಯಾರನ್ನು ಮಂತ್ರಿ ಮಾಡಬೇಕು ಅಂತ ಹೇಳಿ. ಆ ಸಭೆಯಲ್ಲಿ ಅಂತಿಮವಾಗಿ ಮಂತ್ರಿ ಲಿಸ್ಟ್ ಯಾರನ್ನು ಕಳಿಸಿಕೊಂಡ್ರು. ಇಲ್ಲಿ ಇನ್ನೊಬ್ರು ಪಾಪ ಬಹಳ ದೊಡ್ಡ ಮನುಷ್ಯರಿದ್ದಾರೆ, ನಮ್ಮ ರಮೇಶ್ ಪಂಡಿತ್ ಸಿದ್ದೇಗೌಡ ಅಂತೇಳಿ, ಇವ್ರ ಕ್ಷೇತ್ರದಲ್ಲಿ. ಆ ತಾಯಿ ನಮ್ಮ ವಿಜಯಕ್ಕ ಏನಿದ್ರು, ವಿಜಯಕ್ಕನ್ನ ಮಂತ್ರಿ ಮಾಡಲಿಕ್ಕೆ ಅಂತೇಳಿ ಅವರ ಹೆಸರು ಸೆಲೆಕ್ಷನ್ ಆಗಿತ್ತು. ಮಂಡ್ಯದಿಂದ ಶ್ರೀರಂಗಪಟ್ಟಣದಲ್ಲಿ ಯಾವತ್ತೇನು ವಿಜಯಕ್ಕ ಅವ್ರಿಗೆ ಗೆದ್ದಿದ್ರು ಅವ್ರನ್ನ ಮಂತ್ರಿ ಮಾಡ್ಲಿಕ್ಕೆ ಹೆಸರು ರೆಕಮೆಂಡ್ ಮಾಡಕ್ ಹೊರಟಿದ್ರು. ನಾನು ಎಲ್ಲ ನಮ್ಮ ಸೀನಿಯರ್ ಲೀಡರ್ಗಳಿಗೆ ಈ ಸರ್ಕಾರ ಕಾಂಗ್ರೆಸ್ ಜೊತೆ ಎಷ್ಟು ದಿವಸ ಇರುತ್ತೋ ಗೊತ್ತಿಲ್ಲ ನಮಗೆ, ಮತ್ ನಾವು ಚುನಾವಣೆಗೆ ಹೋಗೋದಿಕ್ಕೆ ಸ್ವಲ್ಪ ಕೆಲಸ ಮಾಡೋ ಅಂತ ಮಂತ್ರಿ ಮಾಡ್ಕೊಳ್ಳೋದೇ ಇದ್ರೆ ಉಪಯೋಗ ಏನಾಗುತ್ತೆ ಅಂತ ಹೇಳಿ ಅವತ್ತು ವಿಜಯಕ್ಕ ಅವ್ರ ಹೆಸರಿನ ಹೊಡೆಸಾಕ್ದಂಗೆ ನಾನೇ ಇಲ್ಲಿ ಪಕ್ಕದಲ್ಲಿ ಪುಟ್ಟಣ ಕೂತದಲ್ಲ. ಈಗ ಅವನು ನನ್ನ ಬೈತಾನೆ, ಅವನೇ ಕೂತ್ಕೊಂಡು ಅವತ್ತು ಚಲುವರಾಯಸ್ವಾಮಿ ಮಂತ್ರಿ ಮಾಡಿ ಅಂತ ಹೇಳಿದ. ಚಲುವರಾಯಸ್ವಾಮಿ ಮಂತ್ರಿ ಮಾಡಬೇಕು ಅಂತ ಇದು ನಡೆದಂತ ಕಥೆ. ಇದು ಅವ್ರು ಮಂತ್ರಿ ಆದರು. ಅವತ್ತು ಆಗಿದ್ದು ಮಂತ್ರಿ ಪದವಿ ಯಾಕೆ ಸಿಕ್ತು ಅನ್ನೋದನ್ನ ನಿಮ್ ಗಮನಕ್ಕೆ ತರ್ತಾ ಇದ್ದೆ. ನಾನು ಮಾಡಿದೆ ಅಂತ ಹೇಳಲ್ಲ, ನಮ್ಮ ಶಾಸಕರು ಅವತ್ತು ಅವ್ರನ್ನ ನಾನು ಮಂತ್ರಿ ಮಾಡ್ಲಿಕ್ಕೆ ಹೋದಾಗ ಇವತ್ತು ಚನ್ನಗಪ್ಪನವ್ರು ನಮ್ಮ ಜೊತೆ ತೀರ್ಕೊಂಡು ಹೋಗಿದ್ದಾರೆ. ಅವರು ಇವರಿಬ್ಬರದೇ ನನಗೆ ದೊಡ್ಡ ಹಿಂಸೆ ಇದ್ದಾಗ ಮಂತ್ರಿ ಮಾಡಲಿಲ್ಲ. ಅದು ಬಹಳ ಇತಿಹಾಸ ಇದೆ. ಆದರೆ ಅವತ್ತು ನಾವು ತೀರ್ಮಾನ ಮಾಡಬೇಕಾದ್ರೆ ಇವ್ರಿಗೋಸ್ಕರವಾಗಿ ಇವರೆಲ್ಲ ಸಹಕಾರ ಕೊಟ್ಟರು, ಇವರೆಲ್ಲರೂ ಸಹಕಾರ ಕೊಟ್ಟರು, ಮಂತ್ರಿಗಳಾದ್ರು. ಮತ್ತೆ ಮುಂದೆ ಸರ್ಕಾರ ಬದಲಾವಣೆ ಮಾಡಬೇಕು, ಯಾರಿಗೂ ಗೊತ್ತಿಲ್ಲ. ಇವತ್ತು ನಾನು ಇವತ್ತೇನು ಬದುಕಿದ್ದೇನೆ ಇಲ್ಲಿ, ದೇವರು ಬದುಕಿಸಿದ್ರೆ ನನಗೆ, ನಾನು 4 ಜನ ಬಡವರಿಗೆ ಏನು ಸಹಾಯ ಮಾಡಿದ್ದೀನಿ. ಆ ಬಡತಂದ ಬಂದಂತ ಹಲವಾರು ಕುಟುಂಬದ ತಾಯಂದ್ರ ಒಂದು ನನ್ನ ಮೇಲೆ ತಲೆ ಮೇಲಿಟ್ಟರೆ ಆಶೀರ್ವಾದದಿಂದ ಇನ್ನೂ ಬದುಕಿದ್ದೇನೆ. ಅವತ್ತು ಇವರು ಮಂತ್ರಿ ಆಗಿದ್ದು ಒಂದು ಭಾಗ ಇತ್ಕೊಳ್ಳಿ, ನಾನು ಮಾಡಿದೆ ಅಂತ ಹೇಳೋದಿಲ್ಲ. ಇಲ್ಲಿ ಯಾವ ರೀತಿ ಶುರುವಾಯಿತು ಅನ್ನೋದಕ್ಕೆ ನಿಮ್ಗೆ ಹೇಳ್ತಾ ಇದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.